ಅವ್ರನ್ನೇ ಕೇಳ್ಬಿಟ್ರೆ ಕೆಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ. ಮತ್ತೆ ಹೇಳಿದಾರಲ್ಲ ಸರ್ ಅವರು ಹೇಳ್ತಾರೆ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಕೆಟ್ಟಿಗೆ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರು ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂಥವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಹೊಡೆದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮಾನನಷ್ಟ ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನು ಗೊತ್ತಾದ್ರೆ ಖಂಡಿತ ಅದನ್ನು ರಾತ್ರಿಯಿಂದನೇ ಅದನ್ನು ಸರ್ಚ್ ಮಾಡಕ್ಕೆ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೇನು ಗೊತ್ತಾ ಮಾಹಿತಿ. ನಡೆದು ಲೋಕಾಯುಕ್ತಲ್ಲಿ ನಾನು ಅಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ನಾವು ಯಾವಾಗ ಪ್ರಮಾಣ ವಚನ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು, ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಮುಂದಿನ ಕ್ರಮ ನಾವು ತಗೋಬೇಕಾಗ್ತದೆ. ಅದರ ಪ್ರಕಾರ ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಅರ್ವೆ, ಮರೂರು, ಹಿರೇಬೇಗೂರು ಮತ್ತು ನಿಟ್ರೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ವರದಿ ಕೊಟ್ಟ ಮೇಲೆ ಡಿಕ್ಲೇರ್ ಆಗ್ತದೆ. ನೋಡುವ ಏನು ಮಾಡಬೇಕು. ವಿರೋಧ ಪಕ್ಷದವ್ರಿಗೆ ಕೆಲಸ ಇರಲ್ಲ, ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಹಂಗಾಗಿ ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದರೆ ರಾತ್ರಿಯಿಂದ ನಮ್ಮ ನಾಯಕರು ಡೆಲ್ಲಿಯಿಂದ ಬಂದಿದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲರವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವರಲ್ಲಿ ಯಾವ ರೀತಿ ಅವ್ರಿಗೆ ಸಮಾಧಾನ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಯಾಕೆ ಇಡೀ 31 ಜಿಲ್ಲೆಗೂ ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು ಜಿಲ್ಲೆಗೆ 3-4 ಕೊಟ್ಟಿರೋದ್ರಿಂದ ಅವೆಲ್ಲ ಇದ್ದದೇ ಅದನ್ನೆಲ್ಲ ಸರಿ ಮಾಡ್ತಾರೆ. ಸರ್, ಖಾತೆ ಇರ್ಬೋದೇನೋ, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತನ್ನಲ್ಲ. ತಮ್ಮ ಒಲವು ಯಾವುದ್ರ ಮೇಲೆ ಅಂತ ಸರ್? ಹಂಗೇನೂ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ.